ಒಬ್ಬ ಮನುಷ್ಯ ಎಷ್ಟೋ ವರ್ಷ ಬಂದಾಗಿರೋ ಸ್ವಿಮ್ಮಿಂಗ್ ಪೂಲ್ ಸ್ವಚ್ಛ ಮಾಡ್ತಾ ಇದ್ದ. ಯಾವಾಗ ಅವನು ಡ್ರೈನೇಜ್ ಒಳಗೆ ಕೈ ಹಾಕಿದ ತಕ್ಷಣವೇ ಅವನ ಕೈಗೆ ಏನೂ ಕಡಿದ ಹಾಗೆ ಆಯ್ತು. ಮುಂದಿನ ಕ್ಷಣವೇ ಅಲ್ಲಿಂದ ಕಪ್ಪಾದ ನೀರು ಬಂತು. ಭಯದಿಂದ ಅಲ್ಲಿಯ ಜನರು ತಕ್ಷಣವೇ ಒಬ್ಬ ಎಕ್ಸ್ಪರ್ಟ್ ನ ಕರೆದರು. ಎಕ್ಸ್ಪರ್ಟ್ ಚೆಕ್ ಮಾಡಿ ಹೇಳಿದ ಏನೂ ಅಸಾಮಾನ್ಯವಿಲ್ಲ ಎಂದು ಮತ್ತು ಪೂಲನ್ನು ಸ್ವಚ್ಛ ಮಾಡಿ ತಯಾರಿಸಿದರು. ಆದ್ರೆ ನಿಜವಾದ ಸಮಸ್ಯೆ ಇವಾಗ ಆರಂಭವಾಗ್ತಾ ಇದೆ. ಮುಂದಿನ ದಿನ ಒಬ್ಬ ಹುಡುಗ ನೀರಿನಲ್ಲಿ ಆಡ್ತಾ ಇದ್ದ. ಯಾವಾಗ ಅವನು ತನ್ನ ಗೊಂಬೆಯನ್ನು ತರಲು ನೀರಿನ ಒಳಗೆ ಹೋದನು, ಅವಾಗ ಯಾರೋ ಮೇಲಿಂದ ಕಾಯಿನ್ ಬೀಳಿಸುವ ಹಾಗೆ ಶಬ್ದ ಮಾಡಿದರು. ಅವನು ತಕ್ಷಣವೇ ಮೇಲೆ ಬಂದು ನೋಡಿದನು, ಆದ್ರೆ ಅಕ್ಕಪಕ್ಕದಲ್ಲಿ ಯಾರೂ ಇರಲಿಲ್ಲ. ಅವನು ಇದನ್ನ ನಿರ್ಲಕ್ಷಿಸಿ ಮತ್ತೆ ನೀರಿನಲ್ಲಿ ಹೋದ. ಆದ್ರೆ ಯಾವಾಗ ಇವನು ಮೇಲೆ ನೋಡಿದ, ಅವನಿಗೆ ನೀರಿನ ಒಳಗಿಂದ ಯಾರೋ ಸಣ್ಣ ಹುಡುಗಿ ನಿಂತಿರೋ ಹಾಗೆ ಕಾಣಿಸಿತು. ಅವನು ಭಯಗೊಂಡು ಮೇಲೆ ಬಂದ, ಆದ್ರೆ ಹೊರಗೆ ಯಾರೂ ಇರಲಿಲ್ಲ. ಅವಾಗ ತಕ್ಷಣವೇ ಪೂಲ್ನ ಬಳಿ ಇರುವ ಒಂದು ಕಿಂಡಿಯಿಂದ ಯಾರೋ ಕೂಗ್ತಾ ಇರೋ ಹಾಗೆ ಶಬ್ದ ಬಂತು, ನಿನ್ ಗೊಂಬೆ ನನ್ನ ಹತ್ರ ಇದೆ ಎಂದು. ಭಯದಿಂದ ಅವನು ಅಲ್ಲಿಗೆ ಹೋದ. ಅಲ್ಲಿ ಹುಡುಕಿದ ಅವನ ಗೊಂಬೆ ಅಲ್ಲೇ ಇತ್ತು. ಅವನು ಅದನ್ನ ತೆಗೆಯೋಕೆ ಪ್ರಯತ್ನಿಸಿದ, ಆದ್ರೆ ಬರಲಿಲ್ಲ. ಯಾವಾಗ ಅವನು ತನ್ನ ಶಕ್ತಿಯಿಂದ ತೆಗೆದನೋ ಆಗ ಗೊಂಬೆಯ ಜೊತೆಗೆ ಭಯಂಕರವಾದ ಕಪ್ಪು ಕೈ ಹೊರಗಡೆ ಬಂತು.